ಈ ವಿಡಿಯೋದಲ್ಲಿ ನಾನು ಮಸಾಮಿಚಿ ಯಾಗ ಅವರ ಹಿಸ್ಟ್ರಿ ಮತ್ತು ಅವರ ಕರ್ಸ್ ಟೆಕ್ನಿಕ್ ಆಗಿರ್ಬೋದು ಮತ್ತು ಅವರನ್ನು ಏನಕ್ಕೆ ಸಾಯಿಸಿದ್ರು, ಅವರ ಪೊಟೆನ್ಷಿಯಲ್ ಏನಾಗಿತ್ತು, ಈ ಟಾಪಿಕ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಿದ್ದೀನಿ. ಓಕೆ, ಈ ವಿಡಿಯೋದಲ್ಲಿ ಸೀಸನ್ 3 ಸ್ವಲ್ಪ ಸ್ಪಾಯ್ಲರ್ಸ್ ಇರುತ್ತೆ, ನೋಡ್ಕೊಂಡು ನೋಡಿ. ಮೊದಲೇದಾಗಿ ಈ ಪ್ರಿನ್ಸಿಪಲ್ ಯಾಗ ಯಾರು ಅಂತ ತಿಳ್ಕೊಳ್ಳೋಣ. ಇವರೊಬ್ಬರು ಟೀಚರ್ ಆಗಿದ್ರು. ಮೊದಲೇದಾಗಿ ಪ್ರಿನ್ಸಿಪಲ್ ಯಾಗ ಅವರ ಕರ್ಸ್ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋಣ. ಇವರ ಕರ್ಸ್ ಟೆಕ್ನಿಕ್ ಹೆಸರು ಕರ್ಸ್ಡ್ ಕಾಪ್ ಮ್ಯಾನಿಪುಲೇಷನ್. ಇವರನ್ನ ನಾವು ಫಸ್ಟ್ ನೋಡಿದ್ದು ಎಪಿಸೋಡ್ 2 ಅಲ್ಲಿ, ಸೀಸನ್ 1 ಎಪಿಸೋಡ್ 2 ಅಲ್ಲಿ ಯುಜಿ ಜೊತೆ ಒಂದು ಫೈಟ್ ನೋಡಿದ್ರಲ್ಲ, ಒಂದು ಪಪ್ಪೆಟ್ ರೀತಿಯ ಡಾಲ್ ಜೊತೆ ಫೈಟ್ ಮಾಡ್ತಿದ್ರು. ಈ ಡಾಲ್ನ ಯಾವ ಥರ ಕ್ರಿಯೇಟ್ ಮಾಡ್ತಾರೆ ಅಂದರೆ, ನಾರ್ಮಲ್ ಪೀಪಲ್ ಯಾವ ಥರ ಮಾಡ್ತಿದ್ರು ಅಂದರೆ, ಒಂದು ಡಾಲಿಗೆ ಇವರು ಕರ್ಸ್ಡ್ ಎನರ್ಜಿನ ತುಂಬ್ತಾ ಇದ್ರು. ಕರ್ಸ್ಡ್ ಎನರ್ಜಿ ಅಂದರೆ ಅದು ಬ್ಯಾಟ್ರಿ ಸಿಸ್ಟಮ್ ಅನ್ಕೊಳ್ಳಿ. ಈಗ ನಾವು ಎಷ್ಟು ಕರ್ಸ್ಡ್ ಎನರ್ಜಿ ತುಂಬಿರ್ತೀವಿ, ಆ ಡಾಲ್ ಅಷ್ಟು ಪವರ್ ಆಗಿರುತ್ತೆ, ಮತ್ತು ಅಷ್ಟು ಕರ್ಸ್ಡ್ ಎನರ್ಜಿ ಖಾಲಿ ಆಗೋದಂಗೆ ಆ ಡಾಲ್ ಕೂಡ ಆಫ್ ಆಗೋಗುತ್ತೆ, ಆ ಡಾಲ್ದು ಕಾನ್ಷಿಯಸ್ನೆಸ್ ಹೋಗ್ಬಿಡುತ್ತೆ. ಅಂದರೆ ಒಂದು ಜಾಂಬಿ ರೀತಿಯಲ್ಲಿ ಅನ್ಬೋದು. ಅಂದರೆ ಜಾಂಬಿ ಥರನೇ, ಅದಕ್ಕೆ ಇಮೋಷನ್ ಇಲ್ಲ, ಏನಿಲ್ಲ. ಆ ಡಾಲ್ದು ಕೆಲಸ ಏನಂದರೆ ಹೋಗ್ಬಿಟ್ಟು ಫೈಟ್ ಮಾಡಬೇಕು, ಅವರ ಮಾಸ್ಟರ್ನ ಒಬೇ ಮಾಡಬೇಕು, ಅಷ್ಟೇ ಕೆಲಸ ಆಗಿರೋದು. ಆದರೆ ಇದರಿಂದ ಏನಂದರೆ ಯೂಸರ್ದು ಕರ್ಸ್ಡ್ ಎನರ್ಜಿ ಯಾವಾಗಲೂ ಯೂಸ್ ಆಯ್ತಾ ಇರುತ್ತೆ. ಇಷ್ಟು ಟೈಮ್ ಅವನು ಎನರ್ಜಿನ ಹಾಕಿರ್ತಾನೆ, ಅಷ್ಟೊತ್ತು ಮಾತ್ರನೇ ಆ ಡಾಲು ಆ್ಯಕ್ಟಿವೇಟ್ ಆಗಿರೋದು. ಆದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಪ್ರಿನ್ಸಿಪಲ್ ಯಾಗ ಅವರು ಯಾವ ಥರ ಟೆಕ್ನಿಕ್ ಕಂಡಿಡ್ಕೊಂಡಿದ್ರು ಅಂದರೆ, ಆ ಪಪೆಟ್ಸಿಂದನೇ ಕರ್ಸ್ಡ್ ಎನರ್ಜಿ ಉತ್ಪತ್ತಿ ಆದಂಗೆ. ಅಂದರೆ ಆ ಪಪೆಟ್ಸಿಗೆ ಜೀವ ಇದೆ, ಆ ಪಪೆಟೇ ಒಂದು ಕರ್ಸ್ ಟೆಕ್ನಿಕ್ನ ಯೂಸ್ ಮಾಡ್ದಂಗೆ. ಇದರ ಸೀಕ್ರೆಟ್ ಏನು ಅಂತ ಅವರು ರಿವೀಲ್ ಮಾಡಿರಲಿಲ್ಲ. ಮತ್ತು ಹೇಳ್ತಾ ಇದ್ರು, ನಂಗೆ ಗೊತ್ತಿಲ್ಲ ಹೆಂಗೆ ಕ್ರಿಯೇಟ್ ಆಗೋಯ್ತು ಅಂತ ಹೈಯರ್ ಅಪ್ಸ್ಗೆ ಹೇಳ್ತಿದ್ರು, ಜುಜುತ್ಸು ಹೈಯರ್ ಅಪ್ಸ್ಗೆ. ಮತ್ತು ಸೀಸನ್ 3 ಅಲ್ಲಿ ಒಂದು ಬ್ಯಾಕ್ ಸ್ಟೋರಿ ತೋರಿಸಿದ್ರು, ಪ್ರಿನ್ಸಿಪಲ್ ಯಾಗ ಅವ್ರದ್ದು ಬ್ಯಾಕ್ ಸ್ಟೋರಿ ತೋರಿಸಿದ್ರು. ಆ ಬ್ಯಾಕ್ ಸ್ಟೋರಿ ನೋಡ್ಬಿಟ್ಟೆ ನಾನು ಈ ವಿಡಿಯೋ ಮಾಡೋ ರೀಸನ್. ಫಸ್ಟಿಗೆ ನೀವು ಆ ಬ್ಯಾಕ್ ಸ್ಟೋರಿಯನ್ನು ನೋಡ್ಬಿಟ್ಟು ನಿಮ್ಗೆ ಏನು ಅರ್ಥ ಆಗಲ್ಲ, ಸ್ವಲ್ಪ ಇಗ್ನೋರೇ ಮಾಡಿಬಿಡ್ತೀರಾ. ಅದರಲ್ಲಿ ಎಪಿಸೋಡ್ ಎಂಡಿಂಗಲ್ಲಿ ಒಂದು ಕರ್ಸ್ ಟೆಕ್ನಿಕ್ನ ರಿವೀಲ್ ಮಾಡ್ತಾರೆ ಅವರು, ಯಾವ ಥರ ಇದು ಟೆಕ್ನಿಕ್ ಯೂಸ್ ಆಯ್ತಿರೋದು ಅಂತ. ಅದಾದಮೇಲೆ ನಿಮಗೆ ಫ್ಲ್ಯಾಶ್ ಆಗುತ್ತೆ ಏನಕ್ಕೆ ಆ ಥರ ಅಷ್ಟೊಂದು ಇಂಪಾರ್ಟೆಂಟ್ ಆಗಿತ್ತು ಆ ಬ್ಯಾಕ್ ಸ್ಟೋರಿ ಅಂತ. ಫಸ್ಟ್ ಟೈಮ್ ನೋಡಿದಾಗ ನನಗೂ ಕೂಡ ಅಷ್ಟು ಇಂಪಾರ್ಟೆಂಟ್ ಅನಿಸಿರ್ಲಿಲ್ಲ. ಆದರೆ ಇದನ್ನೇ ನಾನು ರೀಲ್ಸಲ್ಲಿ ಮತ್ತೆ ನೋಡಿದ್ನಲ್ಲ, ಆವಾಗ ಅರ್ಥ ಆಯಿತು ಆ ಟೆಕ್ನಿಕ್ ಏನು, ನಿಜವಾದ ಅಬಿಲಿಟಿ ಏನು ಆ ಟೆಕ್ನಿಕ್ದು ಅಂತ. ಮೊದಲಿಗೆ ನಾನು ಬ್ಯಾಕ್ ಸ್ಟೋರಿ ಬಗ್ಗೆ ಮಾತಾಡ್ತೀನಿ. ಈ ಬ್ಯಾಕ್ ಸ್ಟೋರಿಯಲ್ಲಿ ಏನು ನಡೀತಿದೆ ಅಂದರೆ, ಈಗ ಪಾಂಡ ಚಿಕ್ಕ ವಯಸ್ಸಲ್ಲಿದ್ದಾನೆ, ಈಗ ಪಾಂಡ ಚಿಕ್ಕವನಾಗಿದ್ದಾನೆ ನೋಡ್ಬೋದು. ಬೇಬಿ ಪಾಂಡ ಎಲ್ಲ ತೋರಿಸ್ತಿದ್ದಾರೆ ಅವರು. ಮತ್ತು ಒಂದು ಫಾರೆಸ್ಟ್ ಟೈಪ್ ಏರಿಯಾದಲ್ಲಿ ಒಂದು ಸ್ವಲ್ಪ ಕರ್ಸ್ಡ್ ಪಪ್ಪೆಟ್ಸ್ನ ಇವನು ಕ್ರಿಯೇಟ್ ಮಾಡಿದ್ದಾನೆ. ಆ ಕರ್ಸ್ಡ್ ಪಪ್ಪೆಟ್ಸ್ ಎಲ್ಲ ನಮ್ಮ ಪ್ರಿನ್ಸಿಪಲ್ ಯಾಗ ಮೇಲೆ ತುಂಬಾ ಖುಷಿ ಇದೆ, ತುಂಬ ರೆಸ್ಪೆಕ್ಟ್ ಮಾಡುತ್ತೆ ಪ್ರಿನ್ಸಿಪಲ್ ಯಾಗನ. ಒಂದು ಟೈಪ್ ಫಾದರ್ಲಿ ಫಿಗರ್ ಥರ ನೋಡ್ತಿದ್ದಾರೆ. ಅಂದರೆ ಈಗ ಪ್ರಿನ್ಸಿಪಲ್ ಯಾಗ ಯಾವ ಥರ ವ್ಯಕ್ತಿ ಅಂದರೆ, ಅವನ ಕರ್ಸ್ಟ್ ಆಬ್ಜೆಕ್ಟ್ಸ್ ಇದೆಯಲ್ಲ, ಅವನ ಕರ್ಸ್ಟ್ ಪಪ್ಪೆಟ್ಸ್ ಇದೆಯಲ್ಲ, ಅದನ್ನೆಲ್ಲ ಒಂದು ಚಿಲ್ಡ್ರನ್ ಥರ ಕನ್ಸಿಡರ್ ಮಾಡ್ಕೊತಾನೆ ಅವನು. ಅದನ್ನು ಒಂದು ಕರ್ಸ್ಟ್ ಫೈಟಿಂಗ್ ಆಬ್ಜೆಕ್ಟ್ ಆಗಿ ನೋಡಲ್ಲ, ಅವನ ಚಿಲ್ಡ್ರನ್ ಥರ ನೋಡ್ಕೊತಿದ್ದಾನೆ ಅದನ್ನೆಲ್ಲ. ಅದೇ ರೀತಿ ಟ್ರೀಟ್ ಮಾಡ್ತಿದ್ದಾನೆ ಅವ್ರನ್ನೆಲ್ಲನೂ. ಅದಕ್ಕಾಗಿ ಆ ಪಪ್ಪೆಟ್ಸ್ ಕೂಡ ತುಂಬಾ ಲಾಯಲ್ ಆಗಿದೆ ಮತ್ತು ತುಂಬಾ ಗೌರವ ಇದೆ ಪ್ರಿನ್ಸಿಪಲ್ ಯಾಗ ಮೇಲೆ. ಅದರಲ್ಲಿ ಒನ್ ಡೇ ಒಂದು ಯೆಲ್ಲೋ ಕಲರ್ ಪಪ್ಪೆಟ್ ಒಂದು ಮಾತಾಡ್ತಾ ಇದೆ, ಏನೋ ಪ್ರಿನ್ಸಿಪಲ್ ಯಾಗ ಜೊತೆ ಕನ್ವೆ ಮಾಡ್ತಿದೆ, ಏನೋ ಹೇಳ್ತಿದೆ. ಆವಾಗ ಸಡನ್ ಆಗಿ ಇಬ್ಬರು ವ್ಯಕ್ತಿ ಬರ್ತಾರೆ. ಒಬ್ಬ ವ್ಯಕ್ತಿ ಇನ್ನೊಬ್ಳನ್ನ ಒಂದು ವೀಲ್ ಚೇರ್ ಮೇಲೆ ಕರ್ಕೊಂಬರ್ತಾ ಇರ್ತಾನೆ. ಮತ್ತೆ ಪ್ರಿನ್ಸಿಪಲ್ ಯಾಗ ಅವ್ರು ಹೇಳ್ತಾರೆ, ನೀನು ಇವ್ರ ಜೊತೆ ಹೋಗ್ಬೇಕಾಗುತ್ತೆ ಅಂತ, ನಿನಗೊಂದು ಮದರ್ ಸಿಕ್ಕಿದ್ದಾರೆ ಅನ್ಕೋ ಅಂತ. ಅವಾಗ ಒಂದು ಹುಡುಗಿ ಬರ್ತಾಳೆ. ಹುಡುಗಿ ಬಂದ್ಬಿಟ್ಟು ನೋಡ್ಬಿಟ್ಟು ಅವಳ ಮಗನ ನೆಮ್ಸ್ಕೊಂಡ್ಬಿಟ್ಟು ಅವಳ ಡಾಲಿಂದ ತುಂಬ ಖುಷಿ ಪಡ್ತಾಳೆ, ಮತ್ತೆ ಕೆಳಗಡೆ ಬೀಳ್ತಾಳೆ. ಮತ್ತೆ ಇಲ್ಲಿ ಪ್ರಿನ್ಸಿಪಲ್ ಯಾಗನ ಜೈಲಿಗೆ ಕೂಡ ಆಗ್ತಿದ್ವಿ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನಾನು ಮಾತಾಡಬೇಕು. ಆ ಡಾಲ್ನ ನೋಡ್ಬಿಟ್ಟು ಆ ಹುಡುಗಿ ಮತ್ತೆ ಅವ್ರ ಅಣ್ಣ ತುಂಬಾನೇ ಖುಷಿ ಪಡ್ತಾರೆ. ಮತ್ತೆ ಪ್ರಿನ್ಸಿಪಲ್ ಯಾಗ ಒಂದು ಮಾತು ಹೇಳ್ತಾರೆ, ಥ್ಯಾಂಕ್ ಯು ಅಂತ. ಅಂದರೆ ಆ ಡಾಲಿಗೆ ಯಾವುದೇ ರೀತಿ ಕರ್ಸ್ಟ್ ಎನರ್ಜಿ ಬೇಡ, ಅದೇ ಆ ಡಾಲಿಂದಾನೇ ಒಂದು ಕರ್ಸ್ಟ್ ಎನರ್ಜಿ ಉತ್ಪತ್ತಿ ಆಗುತ್ತೆ. ಆ ಡಾಲ್ ಅದರಿಂದನೇ ಬದುಕಿದೆ ಮತ್ತು ಅದರಿಂದನೇ ಪವರ್ ಇದೆ ಅದಕ್ಕೆ. ಇಲ್ಲಿ ಪ್ರಿನ್ಸಿಪಲ್ದು ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಅದರಲ್ಲಿ. ಈ ಸೀನಲ್ಲಿ ಆ ಹುಡುಗಿ ಇರ್ತಾಳಲ್ಲ, ಅವಳ ಮಗನ ಅವಳು ನೆಮ್ಸ್ಕೊತಾ ಇರ್ತಾಳೆ. ಹೇಳಿ ಡಾಲಲ್ಲಿ ಅವ್ರನ್ನ ಮಗನ ನೋಡ್ಕೊತಾ ಇದ್ದಾಳೆ ಅವಳು. ಏನಕ್ಕೆ ಈ ಸೀನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಎಪಿಸೋಡ್ ಎಂಡಿಂಗಲ್ಲಿ ತುಂಬಾ ಚೆನ್ನಾಗಿ ಮೆನ್ಷನ್ ಮಾಡಿದರು ಇವರು. ಮತ್ತು ಮುಂಚೆನೇ ಪ್ರಿನ್ಸಿಪಲ್ ಯಾಗನ ಜೈಲಿಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದರು. ಅಂದರೆ ಅವನು ಪ್ರಿನ್ಸಿಪಲ್ ಆಗಿರಲಿಲ್ಲ, ಟೀಚರ್ ಇದ್ದಾಗಲೇ ಅವನನ್ನು ಜೈಲಿಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದರು. ಮತ್ತು ಜೈಲಿಗೆ ಹಾಕಿದ್ರು ಅನ್ಕೊತೀನಿ. ಮತ್ತು ಅವನು ಹೊರಗಡೆ ಬಂದಿದ್ದಾನೆ, ಯಾವ ರೀತಿ ಹೊರಗಡೆ ಬಂದಿದ್ದಾನೆ ಅದನ್ನೆಲ್ಲ ಅಷ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ ಇವರು. ಮತ್ತು ಶಿಬುಯ ಇನ್ಸಿಡೆಂಟ್ ಎಲ್ಲ ನಡೆದೋಯ್ತು. ಶಿಬುಯ ಇನ್ಸಿಡೆಂಟಲ್ಲಿ ನಮ್ಮ ಪ್ರಿನ್ಸಿಪಲ್ ಯಾಗದೇ ಫಾಲ್ಟು. ಗೋಜೋ ಮತ್ತು ಗೆಟ್ಟೋದು ಟೀಚರ್ ಇವರೇ ಆಗಿರೋದ್ರಿಂದ, ಇವ್ರು ಕಲಿಸಿರೋದ್ರಿಂದನೇ ಇವ್ರನ್ನ ನಾವು ಡೆತ್ ಸೆಂಟೆನ್ಸಿಗೆ ಹಾಕಬೇಕು ಅಂತ ಅವ್ರು ಹಾಕಿದ್ರು. ಅದರಿಂದ ಪ್ರಿನ್ಸಿಪಲ್ ಯಾಗ ಮೇಲೆ ಒಂದು ಎಕ್ಸಿಕ್ಯೂಷನ್ ಬಂದಿದೆ. ಈಗ ಪ್ರಿನ್ಸಿಪಲ್ ಯಾಗನ ಸಾಯಿಸಬೇಕು ಅಂತ. ಇದು ಸುಮ್ಮನೆ ಹೆಸರಿಗೆ ಮಾತ್ರ, ಅರೆ ಮೇನ್ ರೀಸನ್ ಇರೋದು ಬೇರೆನೆ. ಇಲ್ಲಿ ಅವರು ಒಂದು ಪಾಯಿಂಟಿಗೆ ಕಾಯ್ತಿದ್ರು, ಗೋಜೋ ಸೀಲ್ ಆಗಿರಲಿ ಅಂತ. ಗೋಜೋ ಇಲ್ವಲ್ಲ, ಈಗ ಪ್ರಿನ್ಸಿಪಲ್ ಯಾಗ ಯಾರು ಪ್ರೊಟೆಕ್ಟ್ ಮಾಡೋಕ್ಕಿಲ್ಲ. ಹೈಯರ್ ಅಪ್ಸ್ ಏನು ಬೇಕೋ ಅದನ್ನೇ ಮಾಡ್ಬೋದು. ಹೈಯರ್ ಅಪ್ಸ್ ಏನು ಮಾಡ್ತಾರೆ ಅಂದರೆ, ರಿಯಲ್ ಉದ್ದೇಶ ಏನಂದರೆ ಅವ್ರದ್ದು ಪ್ರಿನ್ಸಿಪಲ್ ಯಾಗದು ಟೆಕ್ನಿಕ್ ಏನು ಅಂತ ತಿಳ್ಕೊಬೇಕಾಯ್ತು ಅವ್ರಿಗೆ. ಅರೆ ಟೆಕ್ನಿಕ್ ಇವರು ಯಾವತ್ತೂ ರಿವೀಲ್ ಮಾಡ್ತಾರನಿಲ್ಲ, ಹೇಳ್ತಿದ್ರು ನನಗೆ ಗೊತ್ತೇ ಇಲ್ಲ ಈ ಟೆಕ್ನಿಕ್ ಹೆಂಗೆ ಅಂತ. ಮತ್ತು ಜುಜುತ್ಸು ಹೈಯರ್ ಅಪ್ಪರಿಗೊಂದು ಭಯ ಇತ್ತು. ಏನಂದ್ರೆ, ಈಗ ಪ್ರಿನ್ಸಿಪಲ್ ಯಾಗ ಪಾಂಡಾ ಟೈಪ್ ಒಂದು ಕ್ರಿಯೇಚರ್ನ ಕ್ರಿಯೇಟ್ ಮಾಡಿದಾರೆ, ಪಾಂಡಾ ಟೈಪ್ ಒಂದು ಪಪ್ಪೆಟ್ನ ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೆ ಊಟ ಬೇಡ, ಇದಕ್ಕೆ ಎನರ್ಜಿ ಬೇಡ, ಇದಕ್ಕೆ ಸ್ಲೀಪ್ ಬೇಡ, ಏನು ಬೇಡ, ಒಂದು ಇನ್ಫಿನಿಟ್ ಆರ್ಮಿ ಥರ ಅವನು ಕ್ರಿಯೇಟ್ ಮಾಡ್ಬಿಡ್ಬೋದಲ್ಲ ಅಂತ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪಾಂಡಾ ಥರ ಒಂದು ಸಾವಿರಾರು ಪಪ್ಪೆಟ್ಸ್ ಬಂದ್ಬಿಟ್ರೆ ಅಲ್ಲಿ ಸಡನ್ ಆಗಿ ಇಡೀ ಜುಜುತ್ಸು ವರ್ಲ್ಡನ್ನೇ ಅವರು ಕಂಟ್ರೋಲ್ ಮಾಡ್ಬಿಡ್ಬೋದು. ಪ್ರಿನ್ಸಿಪಲ್ ಯಾಗನ ಅವರು ಒಂದು ಸ್ಪೆಷಲ್ ಗ್ರೇಡ್ ಸಾಸರ್ ಥರ ಕನ್ಸಿಡರ್ ಮಾಡ್ತಿದ್ರು, ಆದರೆ ಯಾವತ್ತೂ ಟೈಟಲ್ ಕೊಟ್ಟಿರೋದಿಲ್ಲ. ಅಂದರೆ ಯಾವ ಎಸ್ ಗ್ರೇಡ್ ಸಾಸರ್ಗಿಂತ ಕಡಿಮೆ ಇರಲಿಲ್ಲ ಪ್ರಿನ್ಸಿಪಲ್ ಯಾಗದು ಟೆಕ್ನಿಕ್, ಅಷ್ಟು ಭಯ ಇತ್ತು ಅವರಿಗೆ. ಅದಕ್ಕಾಗಿ ಒಂದು ರೀಸನ್ ಇತ್ತು, ಒಂದು ಅವ್ರ ಹತ್ರ ಆ ಟೆಕ್ನಿಕ್ನ ತಿಳ್ಕೊಬೇಕು, ಏನು ಆ ಟೆಕ್ನಿಕ್ ಅಂತ. ಇನ್ನೊಂದು ಅವ್ರನ್ನ ಸಾಯಿಸ್ಬಿಡ್ಬೇಕು.
ಇದೇ ಉದ್ದೇಶ ಆಗಿದ್ದು ಹೈಯರ್ ಅಪ್ಸ್ದು. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಪ್ರಿನ್ಸಿಪಲ್ ಗಾಕುಗಾಂಜಿ ಅವ್ರಿಗೆ ಕಳಿಸ್ತಾರೆ ಪ್ರಿನ್ಸಿಪಲ್ ಯಾಗನ ಸಾಯಿಸೋಕ್ಕೋಸ್ಕರ. ಅದು ಯಾವಾಗ ಶಿಬುಯಾ ಇನ್ಸಿಡೆಂಟ್ ಆದಮೇಲೆ. ಈಗ ಶಿಬುಯಾ ಇನ್ಸಿಡೆಂಟ್ ಎಲ್ಲ ಮುಗಿದೋಯ್ತು. ಈಗ ಪ್ರಿನ್ಸಿಪಲ್ ಯಾಗನ ಸಾಯಿಸೋಕೆ ಬಂದಿದ್ದಾರೆ ಪ್ರಿನ್ಸಿಪಲ್ ಗಾಕುಗಾಂಜಿ. ಈಗ ಪ್ರಿನ್ಸಿಪಲ್ ಗಾಕುಗಾಂಜಿ ಯಾವ ಥರ ವ್ಯಕ್ತಿ ಅಂದರೆ ಅವನು ಯಾವಾಗಲೂ ಒಂದು ಸಿಸ್ಟಮ್ನ ಫಾಲೋ ಮಾಡೋನು. ಅಂದರೆ ಒಂದು ಡಿಸಿಪ್ಲಿನ್ ಆಗಿರ್ಬೋದು. ಸಿಸ್ಟಮ್ ಅಂದರೆ ಈಗ ಏರಪ್ಸ್ ಏನೋ ಆರ್ಡರ್ ಮಾಡಿದ ಆರ್ಡ್ರನ್ನ ಫಾಲೋ ಮಾಡಬೇಕು, ಆ ಥರ ವ್ಯಕ್ತಿ ಆಗಿದ್ದ ಅವನು. ಒಂದು ಫ್ರೀ ವಿಲ್ ಇರಲಿಲ್ಲ. ಸಿಸ್ಟಮ್ ಒಳಗಡೆನ ನಾವು ಇರಬೇಕು, ಸಿಸ್ಟಮ್ನ ಆರ್ಡರ್ನ ನಾವು ಫಾಲೋ ಮಾಡಬೇಕು ಅಂತ ಆ ಥರ ವ್ಯಕ್ತಿ ಆಗಿದ್ದ. ಅದಕ್ಕಾಗಿ ಪ್ರಿನ್ಸಿಪಲ್ ಗಾಕುಗಾಂಜಿ ಯಾಗನ ಸಾಯಿಸೋಕೆ ಬಂದಿರೋದು. ಯಾವುದೇ ರೀತಿಯ ಪರ್ಸ್ನಲ್ ಆಗಿ ಏನೂ ಇರಲಿಲ್ಲ ಅವ್ರ ಮಧ್ಯದಲ್ಲಿ. ಮತ್ತು ಕೊನೆವರೆಗೂ ಪ್ರಿನ್ಸಿಪಲ್ ಯಾಗ ಗೊತ್ತಿರಲಿಲ್ಲ ನಂಗೆ ಏನು ಟೆಕ್ನಿಕ್ ಅಂತಲೇ ಹೇಳ್ತಾ ಇದ್ದು. ಅಂದರೆ ಫೈನಲಿ ಸಾಯೋ ಟೈಮಲ್ಲಿ ಆ ಟೆಕ್ನಿಕ್ನ ರಿವೀಲ್ ಮಾಡಿಬಿಟ್ರು. ಯಾರಿಗೆ? ಗಾಕುಗಾಂಜಿಗೆ. ಮತ್ತು ಗಾಕುಗಾಂಜಿ ಹೇಳಿದ್ರು, ಇದನ್ನು ನೀನು ಮುಂಚೆನೇ ಹೇಳ್ಬೋದಾಯ್ತಲ್ಲ, ಮುಂಚೆನೇ ಹೇಳಿದ್ರೆ ನಿನ್ನ ನಾನು ಸೇವಾರ ಮಾಡ್ಬೋದಾಗಿತ್ತು. ಆ ಟೆಕ್ನಿಕ್ ಏನು ಅಂದರೆ ಫಸ್ಟೊಂದು ಪಪ್ಪೆಟ್ನ ಕ್ರಿಯೇಟ್ ಮಾಡಬೇಕು. ಆ ಪಪ್ಪೆಟ್ಟಿಗೆ ಏನು ಮಾಡಬೇಕು ಅಂದರೆ 3 ಸೋಲ್ಸ್ ಅಂದರೆ 3 ಆತ್ಮಗಳು. ಆ ಆತ್ಮ ಯಾವ ಥರ ಇರಬೇಕಂದ್ರೆ ಕಂಪ್ಯಾಟಿಬಲ್ ಆತ್ಮ ಇರಬೇಕು. ಆ 3 ಆತ್ಮನ ಒಂದು ಪಪ್ಪೆಟ್ಟಿ ಒಳಗಡೆ ಹಾಕಿದ್ರೆ ಆತ್ಮಗಳು ಇಂಟರಾಕ್ಟ್ ಮಾಡ್ಕೊಂಡು ಒಂದು ಕರ್ಸ್ಡ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಕರ್ಸ್ಡ್ ಲೈಫ್ನ ಕ್ರಿಯೇಟ್ ಮಾಡುತ್ತೆ. ಇದರಿಂದ ಪಾಂಡ ಥರ ಒಂದು ಕ್ರೀಚರ್ ಕ್ರಿಯೇಟ್ ಆಗುತ್ತೆ. ಈಗ 3 ಸೋಲ್ಸ್ ಇರೋ ಕಾರಣ ಅದಕ್ಕೊಂದು ಇಮೋಷನ್ ಬಂತು, ಅದಕ್ಕೊಂದು ಜೀವ ಬಂತು ಅನ್ಬೋದು. ಈ ಟೆಕ್ನಿಕ್ನ ಅವರು ಎಂಡಲ್ಲಿ ರಿವೀಲ್ ಮಾಡ್ತಾರೆ. ಮತ್ತು ಗಾಕುಗಾಂಜಿ ಕೇಳ್ತಾರೆ ಏನಕ್ಕಿನ್ನ ರಿವೀಲ್ ಮಾಡಿದೆ ಈ ಟೈಮಲ್ಲಿ ಅಂತ. ಅವಾಗ ಪ್ರಿನ್ಸಿಪಲ್ ಆಗಿ ಹೇಳ್ತಾರೆ ಇದೊಂದು ಕರ್ಸ್ ಥರ ಆಗ್ಬಿಡುತ್ತೆ. ಈಗ ಜುಜುತ್ಸು ವರ್ಲ್ಡಲ್ಲಿ ಒಬ್ಬ ವ್ಯಕ್ತಿ ಸಾಯೋ ಟೈಮಲ್ಲಿ ಏನು ಹೇಳ್ತಾನೆ ಅದೊಂದು ಕರ್ಸ್ಟ್ ಆಗಿಬಿಡುತ್ತೆ. ಈಗ ಪ್ರಿನ್ಸಿಪಲ್ ಗಾಕುಗಾಂಜಿಗೆ ಯಾವತ್ತೂ ನೆನಪಿರುತ್ತೆ ಆ ಟೆಕ್ನಿಕ್ ಏನು ಅಂತ. ಮತ್ತೊಂದು ಗಿಲ್ಟ್ ಕಾಡುತ್ತೆ ಅವರಿಗೆ, ನಾನು ಒಬ್ಬ ಇನ್ನೋಸೆಂಟ್ನ ಸಾಯಿಸಿದ್ದೀನಿ ಅಂತ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಬ್ಯಾಕ್ ಸ್ಟೋರಿ ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿತ್ತು ಅಂತ. ಆ ಬ್ಯಾಕ್ ಸ್ಟೋರಿಯಲ್ಲಿ ತೋರಿಸಿದ್ದ ಒಂದು ತಾಯಿ, ಆ ತಾಯಿಯ ಮಗು ರೀಸೆಂಟಾಗಿ ಸತ್ತೋಗಿರ್ಬೋದು. ಪ್ರಿನ್ಸಿಪಲ್ ಯಾಗ ಏನು ಮಾಡಿದ್ದಾರೆ ಅಂದರೆ ಆ ಮಗುವಿನ ಸೋಲ್ನ ಯೂಸ್ ಮಾಡಿಕೊಂಡು ಒಂದು ಪಪ್ಪೆಟ್ನ ಕ್ರಿಯೇಟ್ ಮಾಡಿದ್ದಾನೆ. ಅದಕ್ಕಾಗಿ ಆ ಪಪ್ಪೆಟ್ ರೆಕಗ್ನೈಸ್ ಮಾಡ್ತು ನನ್ನ ತಾಯಿ ಇವಳು ಅಂತ. ಇದರಿಂದ ಗೊತ್ತಾಗಿರ್ಬೋದು ಆ ಸೀನಲ್ಲಿ ಎಷ್ಟು ಇಮೋಷನ್ ಇದೆ ಅಂತ ನಿಮಗೆ. ಮತ್ತು ಸಾಯೋ ಟೈಮಲ್ಲಿ ಪಾಂಡ ಕೂಡ ಅಲ್ಲಿ ಬರ್ತಾನೆ. ಪಾಂಡಗೆ ಅರ್ಥ ಆಗೋಯ್ತು ಪ್ರಿನ್ಸಿಪಲ್ ಗಾಕುಗಾಂಜಿಗೆ ಯಾವುದೇ ರೀತಿ ದ್ವೇಷ ಇಲ್ಲ ಪ್ರಿನ್ಸಿಪಲ್ ಯಾಗ ಮೇಲೆ. ಆದರೂ ಅವರು ಹೈಯರ್ ಅಪ್ಸ್ನ ಫಾಲೋ ಮಾಡ್ಕೊಂಡು ಸಾಯಿಸಿರೋದು ಅಂತ. ಪಾಂಡಗೆ ಯಾವುದೇ ರೀತಿಯ ರಿವೆಂಜ್ ಕೂಡ ಬೇಡ, ಯಾಕಂದರೆ ಅವ್ನಿಗೆ ಗೊತ್ತು ಏನು ನಡೀತಿದೆ ಅಂತ. ಯಾಕಂದರೆ ಪಾಂಡ ಈಗ ಪ್ರಿನ್ಸಿಪಲ್ ಯಾಗ ಸತ್ತಿದ್ರು ಪಾಂಡ ಏನು ಸಾಯೋದಿಲ್ಲ. ಯಾಕಂದರೆ ಅವರಿಬ್ಬರು ಕನೆಕ್ಟೆಡ್ ಆಗಿರೋದಿಲ್ಲ. ಕನೆಕ್ಟೆಡ್ ಯಾವ ಥರ ಅಂದರೆ ಒಂದು ಜುಜುತ್ಸು ಸಾರ್ಸರರ್ ಒಂದು ಕರ್ಸ್ ಟೆಕ್ನಿಕ್ನ ಯೂಸ್ ಮಾಡಿರೋ ಒಂದು ಆಬ್ಜೆಕ್ಟ್ಸ್ ಮೇಲೆ ಅಂದರೆ ಒಂದು ಪಪ್ಪೆಟ್ ಮೇಲೆ ಒಂದು ಕರ್ಸ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ಜುಜುತ್ಸು ಸಾರ್ಸರರ್ ಸತ್ತೋ ತಕ್ಷಣ ಆಬ್ಜೆಕ್ಟ್ ಕೂಡ ಕರ್ಸ್ ಎನರ್ಜಿ ಸಪ್ಲೈ ನಿಂತೋಗುತ್ತೆ, ಅಲ್ಲಿ ಡೆಡ್ ಆಗೋಗುತ್ತೆ. ಆದರೆ ಪಾಂಡಗೆ ಆ ಥರ ಕನೆಕ್ಷನ್ ಇಲ್ವಲ್ಲ ಇಲ್ಲಿ. ಇದಾಗಿತ್ತು ಪ್ರಿನ್ಸಿಪಲ್ ಯಾಗ ಅವರ ಕರ್ಸ್ ಟೆಕ್ನಿಕ್.